ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಿಮ್ಮ ವರ್ಷ ಇದು ನಮ್ಮ ಲಕ್ಕಿ. ಸೊ ನಾನು ಪಾಪು ಮತ್ತು ಅಮ್ಮ ರೆಡಿಯಾಗಿದ್ದೀವಿ. ಇವಾಗ ಹೊರಗಡೆ ಹೊರಟಿದ್ದೀವಿ. ನಮ್ಮ ಮಾಮಂದು ಬರ್ತಡೇ ಇದೆ. ಸೊ ಅಲ್ಲಿಗೆ ಹೋಗೋಣ ಅಂತ ಇವಾಗ ನಾನು ಈವ್ನಿಂಗಿಂದ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಹಾಯ್ ಮಾಡಮ್ಮ, ಹಾಯ್ ಮಾಡಕ್ಕಂದ, ಹಾಯ್ ಹಾಯ್. ಓಯ್ ಚಿನ್ನು, ಚಿನ್ನು ಈಕಲ್ಲ. ಅವನು ಹೊರಗಡೆ ಏನೋ ನೋಡ್ತಾ ಇದ್ದಾನೆ. ಸೊ ಪಾಪುದು ಫುಲ್ ಔಟ್ಫಿಟ್ ತೋರಿಸ್ತೀನಿ. ಹಾಯ್ ಮಾಡಿ, ಹಾಯ್ ಮಾಡಿ ಹೋಗೋಣ. ಹಾಯ್ ಹಾಯ್, ಹೌ ಆರ್ ಯು? ಚಳಿ ಅಂದ್ಬಿಟ್ಟು ಫುಲ್ಲು ಪ್ಯಾಕ್ ಮಾಡಿಬಿಟ್ಟಿದ್ದೀನಿ. ಅವನನ್ನು ಅಮ್ಮನೂ ರೆಡಿಯಾಗಿದ್ದಾರೆ. ಹೋಗೋಣ, ಹಾಯ್ ಮಾಡಿ, ಈಗ ಹಾಯ್ ಮಾಡಿ ಹೋಗೋಣ. ಟಾಟಾ ಹೋಗೋಣ, ಬನ್ನಿ 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 ಬನ್ನಿ, ಟಾಟಾ ಹೋಗೋಣ. ನಡಿ, ನಾವು ಆಯ್ತು ನಡಿ. ಅವನಿಗೆ ರೆಡಿ ಆಗಿಬಿಟ್ರೆ ಹೊರಟುಬಿಡ್ಬೇಕು. ಸೊ ನಾನು ಇದನ್ನು ಕೊಡಮ್ಮ. ಪಪ್ಪಿ, ಅಮ್ಮ ಪಪ್ಪಿ ಮುತ್ತ ಕೊಡಮ್ಮಂಗೆ. ಅಲ್ಲಿ ಅಲ್ಲಿ ಅಲ್ಲಿ. ಸೊ ನಾವು ಆಟೋ ಬುಕ್ ಮಾಡಿಕೊಂಡು ಹೊರಡೋಣ ಅಂತ ಕೆಳಗಡೆ ಬರ್ತಾ ಇದ್ದೀವಿ. ನಾವು ಹೊರಡ್ತಾ ಇರೋದು ನಮ್ಮ ಅಜ್ಜಿ ಮನೆಗೆ. ನಾನು ಲಾಸ್ಟ್ ವ್ಲಾಗಲ್ಲಿ ಪಾಪು ವ್ಯಾಕ್ಸಿನೇಷನ್ ವ್ಲಾಗಲ್ಲಿ ನಾನು ಹಾಕಿದ್ದೆ. ಅಲ್ಲಿ ಇಂಜೆಕ್ಷನ್ ಮಾಡಿಸ್ಕೊಂಡು ಡೈರೆಕ್ಟ್ ನಮ್ಮ ಅಜ್ಜಿ ಮನೆಗೆ ಹೋಗಿದ್ವಿ. ಸೊ ಅಲ್ಲೇ ಹೋಗ್ತಾ ಇರೋದು ಇವಾಗ. ಮತ್ತೆ ಅವನಿಗೆ ನಾನು ಹೊರಗಡೆ ಹೋಗಬೇಕಾದ್ರೆ ಪೂರ್ತಿ ಪ್ಯಾಕ್ ಮಾಡಿಬಿಡ್ತೀನಿ. ಯಾಕಂದರೆ ಅವನು ಮಕ್ಕಳೆಲ್ಲ ತುಂಬ ಸೆನ್ಸಿಟಿವ್ ಇರ್ತಾರಲ್ಲ. ಸೊ ಇವನು ಇದ್ದಿದ್ದು ಸೆನ್ಸಿಟಿವ್. ಆ್ಯಕ್ಚುಲಿ ತುಂಬ ಬೇಗ ಕೋಲ್ಡ್ ಆಗುತ್ತೆ, ಕಾಫ್ ಆಗುತ್ತೆ ಅವನಿಗೆ. ಅದಕ್ಕೆ ಫುಲ್ಲು ಪ್ಯಾಕ್ ಮಾಡಿ ಕರ್ಕೊಂಡು ಹೋಗ್ತಾಯಿದ್ದೀನಿ. ಅವನಿಗೆ ಹೊರಗಡೆ ಹೋಗ್ತೀನಿ ಅಂದರೆ ಮಾತ್ರ ಪ್ಯಾಕ್ ಆಗೋದು, ಇಲ್ಲಾಂದರೆ ಪ್ಯಾಕ್ ಮಾಡಿಸ್ಕೊಳ್ಳಲ್ಲ ಅವನು. ಹಾಗೆ ಆಟೋದಲ್ಲಿ ಬರ್ತಾ ಅವನು ನಿದ್ದೆ ಮಾಡಿಬಿಟ್ಟಿದ್ದ ಪಾಪು. ಆ್ಯಕ್ಚುಲಿ ಅವನು ಗಾಡಿ ಹತ್ತಿದ ತಕ್ಷಣ ಅವನು ನಿದ್ದೆ ಮಾಡಿಬಿಡ್ತಾನೆ. ನನಗೆ ಅದಕ್ಕೆ ಟ್ರಾವೆಲಿಂಗ್ ಮಾಡೋದಕ್ಕೆ ಏನು ಕಷ್ಟ ಅಂತಲೇ ಅನಿಸಲ್ಲ. ಒಂದೊಂದು ಸತಿ ಅದು ಇದು ನೋಡ್ಕೊಂಡು ಎಂಜಾಯ್ ಮಾಡ್ತಾನೆ. ಬಟ್ ತುಂಬ ಸತಿ ಅವನು ಆಟೋ ಆಗಲಿ ಕಾರ್ ಆಗಲಿ ಏನೇ ಹತ್ತಿದ್ರೂ ಮಲ್ಕೊಂಡು ಬಿಡ್ತಾನೆ. ಆ್ಯಂಡ್ ಇಲ್ಲಿ ಇನ್ನೊಂದು ಪಾಪು ಇರೋದು ನಮ್ಮ ಮಾಮನ ಮಗ, ಅಂದರೆ ಇವರು ನಮ್ಮ ಅಕ್ಕ, ನಮ್ಮ ಮಾಮನ ಮಗ ಇವನು. ಇವನಿಗೂ ಮತ್ತು ನನ್ನ ಮಗನಿಗೂ ಜಸ್ಟ್ 1 month ಡಿಫ್ರೆನ್ಸ್ ಅಷ್ಟೇ. ಸೊ ನಾನು ಮಲ್ಕೊಂಡಿದ್ದಾಗ ಎಬ್ಬರ್ಸೋಕ್ಕೆ ಹೋಗಲ್ಲ, ಮಲ್ಕೊಳ್ಳಿ ಅಂತ ಬಿಟ್ಬಿಡ್ತೀನಿ. ಅದಾದಮೇಲೆ ನಾನು ಮತ್ತು ಪಪ್ಪ ಕೇಕ್ ತೊಗೊಂಡು ಹೋಗೋಣ ಅಂತ ಇವಾಗ ಆಚೆ ಬಂದ್ವಿ. ಹಾಗೆಯೇ ಹಬ್ಬಕ್ಕೆ ಸೀರೆ ನೋಡ್ಕೊಂಡು ಬರೋಣ ಅಂತ ಬಂದ್ವಿ, ಟೈಮ್ ಇತ್ತು ಅಂತ. ಬಟ್ ನಂಗೆ ಯಾವುದೂ ಅಷ್ಟು ಲೈಕ್ ಆಗಿಲ್ಲ. ಇನ್ನೂ ಟೈಮ್ ಇದೆ ಅಲ್ವಾ, ಸೊ ಇನ್ನೂ ಹೊಸ ಕಲೆಕ್ಷನ್ಸ್ ಬರುತ್ತೆ ಅಂತ ಅಂದ್ಬಿಟ್ಟು ಸುಮ್ಮನಾದೆ. ನಾವು ಪ್ರತಿ ಸತಿ ಬಂದ್ರೂ ಇಲ್ಲೇ ಬಂದು ತೊಗೊಳ್ಳೋದು. ನಾವು ಎಲ್ಲೇ ಎಷ್ಟೇ ದೂರ ಹೋದ್ರೂ ಕೂಡ ಇಲ್ಲೇ ಬಂದು ತೊಗೊಳ್ಳೋದು ಫಸ್ಟಿಂದನೂ ಕೂಡ. ಅದಕ್ಕೆ ಅಲ್ಲೇ ಮನೆ ಹತ್ರ ಹೋಗಿದ್ವಲ್ಲ, ಅಜ್ಜಿ ಮನೆ ಹತ್ರ ಅಂತ ಸ್ಯಾರಿ ನೋಡೋಣ ಅಂತ ಹೋದ್ವಿ. ಬಟ್ ಯಾಕೋ ನನಗೆ ಯಾವುದೂ ಪರ್ಸ್ನಲಿ ಲೈಕ್ ಆಗಲಿಲ್ಲ. ಸೊ ಅವರು ಹಬ್ಬಕ್ಕಿನ್ನೂ ಹೊಸ ಥರ ಬರುತ್ತೆ ಅಂತ ಅಂದರು, ಸುಮ್ಮನಾದ್ವಿ. ನೋಡಿ, ಇದೇ ಶಾಪ್ಗೆ ನಾವು ಬರೋದು ಯಾವಾಗ್ಲೂ. ಅಲ್ಲಿ ಮುಗಿಸ್ಕೊಂಡು ನನ್ನ ಸ್ಯಾರಿ ಏನು ನೋಡಲಿಲ್ಲ, ಅಲ್ಲಿ ಮುಗಿಸ್ಕೊಂಡು ನಾವು ಕೇಕ್ ತೊಗೊಳ್ಳೋಣ ಅಂತ ಬಂದ್ವಿ. ಅಲ್ಲ, ಇದು ಲಾಸ್ಟ್ ಪೈನಾಪಲ್ ಇದೆಯಲ್ಲ ಕೆಳಗೆ. ನಾನು ಬ್ಲಾಗ್ ಮಾಡ್ತಾ ಇದ್ದೀನಿ, ಯೂಟ್ಯೂಬ್ಗೆ ಸಿಕ್ಕಿ. ಇಲ್ಲಿ ಅಡುಗೆ ಪ್ರಿಪೇರ್ ಆಗ್ತಾ ಇದೆ. ಏನು ಸ್ಪೆಷಲ್ ಶೆಕ್ಕೊಕ್ಕ? ಪೂರಿ ಕೂಟ, ಅವರೆಕಾಳು ಕೂಟ, ಗೀ ರೈಸ್.
ಹಾಕಿ ಆಫ್ ಮಾಡಬೇಕಿತ್ತು. ಪೂರಿ ರೆಡಿ ಆಗ್ತಾಯಿದೆ. ಪೂರಿ ರೆಡಿ ಆಯಿತು. ಅವರೆಕಾಳು ಕೂಟ್ ರೆಡಿ, ಗೀ ರೈಸ್ ರೆಡಿ, ಎಲ್ಲ ರೆಡಿನಾ? ಜೊತೆ ಶಾವಿಗೆ ಪಾಯಸನೂ ಇದೆ. ಶಾವಿಗೆ ಪಾಯಸ. ಬನ್ನಿ ಬನ್ನಿ, ಬೇಗ ಕೇಕ್ ಕಟ್ ಮಾಡೋಣ ಬನ್ನಿ. ಬಂದ್ರಾ? ಸೊ ನಾವು ಕೇಕ್ ತೊಗೊಂಡು ಬರೋಷ್ಟೊತ್ತಿಗೆ ಇಬ್ಬರು ಮಕ್ಕಳು ಎದ್ದಿದ್ರು. ಸೊ ಒಂದು 9 ಗಂಟೆ ಆಗಿತ್ತು ನಾವು ಕೇಕ್ ಕಟ್ ಮಾಡಿಸೋಷ್ಟೊತ್ತಿಗೆ. ಇವರೇ ನಮ್ಮ ಮಾಮ, ಅಂದರೆ ನಮ್ಮ ಮಮ್ಮಿಯವರ ಅಣ್ಣ. ಇವರು ನಮ್ಮ ಅಕ್ಕ ಮಾಮ ಅಂತಲೇ ಕರೆಯೋದು ನಾವು. ಸೊ ಕೇಕ್ ಸೆಲೆಬ್ರೇಷನ್ ಮುಗಿಸ್ಕೊಂಡು ಮನೆಗೆ ಹೋಗೋಕ್ಕೆ ತುಂಬ ಲೇಟ್ ಆಗಿಬಿಟ್ಟಿತ್ತು, ನಾವು ಕ್ಯಾಬ್ ಬುಕ್ ಮಾಡ್ಕೊಂಡು ಹೋಗೋಕ್ಕೆ. ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ನಿನ್ನೆ ವ್ಲಾಗ್ನ ನಾನು ಎಂಡ್ ಮಾಡಲಿಲ್ಲ, ಅಲ್ಲಿಂದ ಬರೋಷ್ಟೊತ್ತಿಗೆ ತುಂಬ ಲೇಟ್ ಆಗೋಗಿತ್ತು, ಹಾಗಾಗಿ ಎಂಡ್ ಮಾಡಲಿಲ್ಲ. ಸೊ ಇದು ನೆಕ್ಸ್ಟ್ ಡೇ ಕಂಟಿನ್ಯೂ ಮಾಡ್ತಾಯಿದ್ದೀನಿ ವ್ಲಾಗು. ಮಾರ್ನಿಂಗ್ ಎದ್ದು ಪಾಪುಗೆ ಬಿಸ್ಕೆಟ್ ತಿನ್ನಿಸಿದೆ, ಒಂದು ಮಾರ್ನಿಂಗ್ ಬಿಸ್ಕೆಟ್ ಟೈಮ್ಗೆ. ಬ್ರೇಕ್ಫಾಸ್ಟ್ ಮಾಡಬೇಕು ಇವಾಗ. ಇವತ್ತು ನಮ್ಮ ಮನೇಲಿ ಸ್ಪೆಷಲ್ ಮಾಡ್ತಾಯಿದ್ದೀವಿ. ಸೊ ಮಮ್ಮಿ ಏನು ಮಾಡ್ತಿದ್ದಾರೆ ನೋಡೋಣ ಬನ್ನಿ. ಮಮ್ಮಿ ಏನು ಮಾಡ್ತಾಯಿದ್ದೀರಾ ಇವತ್ತು? ಚಿಕನ್ ಫ್ರೈ ಆಯಿತು. ಇವಾಗ ಚಿಕನ್ದು ಪುದೀನ ಚಿಲ್ಲಿ ಚಿಕನ್ ಮಾಡೋಣ ಅಂತ ರೆಡಿ ಮಾಡ್ತಾಯಿದ್ದೀನಿ. ಚಿಕನ್ ಪುದೀನ ಚಿಲ್ಲಿ ಚಿಕನ್. ಓಕೆ, ಆಮೇಲೆ ಇದಾದಮೇಲೆ ಮಟನ್ ಸಾರು ಮಾಡಬೇಕು. ಸೊ ಇವತ್ತು ನಮ್ಮ ಮನೇಲಿ ಮಿನಿ ಬಾಡೂಟ. ಆ್ಯಕ್ಚುಲಿ ಯಾಕಂದರೆ ನಾವು ಶ್ರಾವಣ ಬಂದರೆ ನಾನ್ ವೆಜ್ ತಿನ್ನಲ್ಲ. ಸೊ ನೆಕ್ಸ್ಟ್ ವೀಕಿಂದ ಶ್ರಾವಣ ಅಂದ್ಬಿಟ್ಟು ಇವತ್ತೆಲ್ಲ ಮಾಡ್ತಾಯಿದ್ದಾರೆ, ಎಲ್ಲ ರೆಡಿ ಮಾಡ್ಕೊತಾ ಇದ್ದಾರೆ. ಅದರಲ್ಲಿ ಇವನು ಬೇರೆ, ಇವನಿದ್ರೆ ಏನು ಮಾಡೋಕ್ಕೆ ಬಿಡಲ್ಲ. ಟೊಮೊಟೊ ಬಿಡ್ತಾನೆ, ಏನು ಕೆಲಸ ಮಾಡೋಕ್ಕೆ ಬಿಡಲ್ಲ. ಸೊ ನಾನೇನು ಮಾಡೋಕ್ಕಾಗಲ್ಲ, ಬರೀ ಅವನ್ನ ಹಿಡಿಯೋದೇ ಆಗೋಗುತ್ತೆ. ಸೊ ಹೆಂಗೆ ಮಾಡ್ತಾನೆ ಅಂತ ತೋರಿಸ್ತೀನಿ ಬನ್ನಿ. ಚಿಕನ್ಗೆ 1 kg ಚಿಕನ್ದು ಮಾಡ್ತಾಯಿದ್ದೀನಿ ನಾನು, ಪೆಪ್ಪರ್ದು. ನೋಡಿ ಎಷ್ಟು ಬೆಳ್ಳುಳ್ಳಿ ಎಷ್ಟು ಇಟ್ಟಿದ್ದೀನಿ, ಸುಲ್ಕೋಬೇಕು ಬೆಳ್ಳುಳ್ಳಿ. ನಾನು ಎಷ್ಟು ಇಟ್ಕೊಂಡಿದ್ದೀನಿ. ಶುಂಠಿ ಇಷ್ಟು ಪೀಸ್ ಮಾಡ್ಕೋಬೇಕು. ಹಸಿಮೆಣಸಿನ್ಕಾಯಿ ಕಾಯಿ ಹಾಕೋಂಗಿಲ್ಲ, ತೆಂಗಿನಕಾಯಿ ಹಾಕೋಂಗಿಲ್ಲ, ಬರೀ ಕೊತ್ತಂಬರಿ ಪುದೀನನೇ ಜಾಸ್ತಿ ಹಾಕ್ಬಿಡ್ಬೇಕು. ಬರೀ ಫುಲ್ ಇಷ್ಟೇ, ಇದು ಜಾಸ್ತಿ ಏನೂ ಹಾಕೋಂಗಿಲ್ಲ. ಇದ್ರ ಜೊತೆ ಗರಂ ಮಸಾಲ ಹಾಕಿದ್ರೆ ಆಯ್ತು ಅಷ್ಟೇ. ಎಲ್ಲ ಪೇಸ್ಟ್ ಮಾಡಿಬಿಟ್ಟು ಹಾಕ್ಬಿಟ್ರೆ ರುಬ್ಬಕ್ಕೆ ಟೊಮೊಟೊ ಈರುಳ್ಳಿ, 1 ಟೊಮೊಟೊ 1-2 ಈರುಳ್ಳಿ ಒಗ್ಗರಣೆಗೆ ಹಾಕ್ಕೊಡೋದು ಅಷ್ಟೇ. ರುಬ್ಬಕ್ಕೆ ಇಷ್ಟೇ, ಇನ್ನೇನು ಬೇಡ, ಜಾಸ್ತಿ ಬೇಡ. ಗರಂ ಮಸಾಲ ಹಾಕೋದು ಇದ್ರ ಜೊತೆ ಇಷ್ಟೇ. ಮಾಡಿದ್ರೆ ಫುಲ್ಲು ಡ್ರೈ ಆಗುತ್ತೆ. ಇದಿಷ್ಟು ಪೇಸ್ಟ್ ಮಾಡ್ಕೋಬೇಕಾ? ಈಗ ಎಲ್ಲ ಪೇಸ್ಟ್ ಮಾಡ್ಕೋಬೇಕು. ಫಸ್ಟು ಹುರಿದ್ಬಿಟ್ಟು ಪೇಸ್ಟ್ ಮಾಡಬೇಕಲ್ವಾ? ಹುರಿಬೇಕು. ಇದೆಲ್ಲ ಹುರ್ಕೊಂಡು ಪೇಸ್ಟ್ ಮಾಡ್ಕೋಬೇಕು. ಪೇಸ್ಟ್ ಮಾಡಿಕೊಂಡು ಒಗ್ಗರಣೆ ಮಾಡಿಕೊಂಡು ಆಯಿತು. ನೋಡಿ, ಇದಕ್ಕೆ ಎವರೆಸ್ಟ್ ಗರಂ ಮಸಾಲ ಹಾಕೋಣ, ಚೆನ್ನಾಗಿರುತ್ತೆ. ಎವರೆಸ್ಟ್ ಯೂಸ್ ಮಾಡ್ಕೊಳ್ಳಿ, ಚೆನ್ನಾಗಿರುತ್ತೆ. ಬೇರೆ ಪ್ರಮೋಷನಲ್ ಮಾಡ್ತಿದ್ಯಮ್ಮ ವಿಡಿಯೋ? ಚೆನ್ನಾಗಿರುತ್ತೆ ಎವರೆಸ್ಟೇ. ಬೇರೆ ಯಾವುದೋ ಇದು ತಗೊಂಡ್ರೆ ಚೆನ್ನಾಗಿರಲ್ಲ. ಕೈಗೆ ಹಾಕ್ಕೊಳ್ರಿ ಅಂದಾಜಿಂಗೆ. ಒಂದು ಅರ್ಧ kg ಇಷ್ಟು ಅಂತಾರ ಲೆಕ್ಕ ಥರ ಹಿಂಗೆ ಹಾಕ್ಕೊಳ್ಳಿ, ಸಾಕಷ್ಟೇ. 1-2 ಸರಿ ಅಷ್ಟು ಹಾಕಿದ್ರೆ ಸಾಕು ಗರಂ ಮಸಾಲ. ಇನ್ನು ಬಾಯಿಲಿ ಇನ್ನು ಪೂರಿ ಬೇರೆ ಮಾಡಬೇಕು. ಬಾಯಿ ಬೇಗ ಗ್ರೇವಿ ಮಾಡೋಣ. ಇನ್ನು ಒಂದೇ ಆಗಿರೋದು, ಬಾ ಬೇಗ ಇನ್ನು ಗ್ರೇವಿ ಮಾಡಿ ನೋಡು. ಚಿಕನ್ ಗ್ರೇವಿ ಮಾಡಬೇಕು, ಬಾ ಬೇಗ. ಬರ್ರಿ ಪೂರಿ ಮಾಡಬೇಕಲ್ಲೇ. ಓಕೆ, ಎಲ್ಲ ಕೆಲಸಕ್ಕೆ ಹೋಗ್ತಾರೆ, ಬೇಗ ಮಾಡೋಣ. ಇದು ಸೊ ಆಲ್ರೆಡಿ ರೆಡ್ ಚಿಕನ್ ಫ್ರೈ ಮಾಡಿದ್ದಾರೆ. ಇದ್ರದ್ದು ರೆಸಿಪಿ ನಂದು ಬ್ಲಾಗಲ್ಲೇ ಇದೆ, ನಾನು ಮಾಡಿ ಹಾಕಿದ್ದೀನಿ. ನಂದು ಬ್ಲಾಗ್ಸ್ ಚೆಕ್ ಮಾಡಿದ್ರೆ ನಿಮಗೆ ಇದ್ರದ್ದು ರೆಸಿಪಿ ಸಿಗುತ್ತೆ. ಇಲ್ಲಿ ಈರುಳ್ಳಿ ಟೊಮ್ಯಾಟೋನ ಒಗ್ಗರಣೆ ಹಾಕೊತಾ ಇದ್ದಾರೆ ಅಮ್ಮ. ಆವಾಗಲೇ ತೋರಿಸಿದ್ರಲ್ಲ, ಅದೆಲ್ಲ ಪೇಸ್ಟ್ ಮಾಡಿ ಇಟ್ಕೊಬೇಕು. ಅದ್ರ ಜೊತೆ ಇಲ್ಲಿ ನೋಡಿ, ಆವಾಗಲೇ ತೋರಿಸಿದ್ದೆಲ್ಲ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದಾರೆ. ಇಲ್ಲಿ ಜಸ್ಟ್ ಈರುಳ್ಳಿ ಮತ್ತು ಟೊಮ್ಯಾಟೊ ಮಾತ್ರ ಒಗ್ಗರಣೆಗೆ ಹಾಕಿದ್ದಾರೆ. ಎಷ್ಟು ತೊಗೊಂಡಿದ್ದೀರಿ ಚಿಕನ್? 1 ಪೀಸ್, ಜಾಸ್ತಿ ಬೋನ್ ಪೀಸ್ ಇದೆ. 1 kg ತೊಗೊಂಡಿದ್ದೀನಿ. ಈ ಥರ ಡ್ರೈ ಮಾಡೋದಕ್ಕೆಲ್ಲನೂ ಆಯಿಲ್ ಸ್ವಲ್ಪ ಜಾಸ್ತಿನೇ ಹಾಕೋಬೇಕು, ಯಾಕಂದರೆ ಆಯಿಲಲ್ಲೇ ಅದು ಚಿಕನ್ನ ಬೇಯಿಸ್ಕೊಳ್ಳಬೇಕು. ಗೋಲ್ಡ್ ಕಲರ್ ಬಂತು, ಚಿಕನ್ ಹಾಕ್ತಾಯಿದ್ದೀನಿ.
ಇದಕ್ಕೇ ಸ್ವಲ್ಪ ಅರಿಶಿನದ ಪುಡಿ ಮತ್ತು ಉಪ್ಪು ಹಾಕ್ಕೊಬೇಕು. ಫ್ರೈ ಅಲ್ವಾ, ಜಾಸ್ತಿ ಉಪ್ಪು ಇಡ್ಸೋದಿಲ್ಲ. ಹಾಂ, ಫ್ರೈಗೆ ಜಾಸ್ತಿ ಉಪ್ಪು ಇಡ್ಸಲ್ವಂತೆ. ನೋಡ್ಕೊಂಡು ಹಾಕ್ಬೇಕು. ಸ್ವಲ್ಪ ಹಾಕ್ಕೊಳ್ಳಿ ಸ್ಟಾರ್ಟಿಂಗು, ಆಮೇಲೆ ಕುದಿಬೇಕಾದ್ರೆ ಮತ್ತೆ ಬೇಕಾದರೆ ಹಾಕೋಬೋದು. ಒಂದು 10 ಮಿನಿಟ್ಸ್ ಎಣ್ಣೆಲೇ ಅದು ಫ್ರೈ ಆಗ್ತಾ ಇರಲಿ, ಮಸಾಲೆ ಹಾಕೋಕ್ಕೆ ಹೋಗಬೇಡಿ. ನೋಡಿ, ಈ ಥರ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು 10 ಮಿನಿಟ್ಸ್ ಪ್ಲೇಟ್ ಮುಚ್ಚಿಬಿಟ್ಬಿಟ್ಬಿಡಿ. ಪಾಪು ಮಲ್ಕೊಂಡಿದ್ದಾನೆ, ಮಲ್ಕೊಂಡ್ಬಿಟ್ಟಿದ್ದಾನೆ. ಸೊ 10 ಮಿನಿಟ್ಸ್ ಆಗಿದೆ. ಅಯ್ಯೋ ಎದ್ದ. ನೋಡೋಣ, 10 ಮಿನಿಟ್ಸ್ ಆಗಿದೆ. ಏನು ಮಾಡ್ತಾ ಇದ್ದೀರಾ ಮಮ್ಮಿ? ಮಸಾಲೆ ಹಾಕ್ಬಿಟ್ರಾಗಲೇ. ಆಯ್ತಲ್ಲ, 10 ಮಿನಿಟ್ಸ್ ಆಯಿತು. ನೀರೇನು ಜಾಸ್ತಿ ಹಾಕೋದು ಬೇಡ, ಮಸಾಲೆ ಎಷ್ಟು ಬೇಕು ಅಷ್ಟೇ ಹಾಕೋದು ಆಯ್ತು. ಯಾಕಂದರೆ ಎಣ್ಣೆ ಒಳಗೆ ಫ್ರೈ ಆಗ ಫುಲ್ ಡ್ರೈ ಆಗುತ್ತಲ್ಲ ಇದು. ಧನಿಯಾ ಪುಡಿ, ಕಾಯಿ ಏನು ಹಾಕೋಂಗಿಲ್ಲ ಇದಕ್ಕೆ. ಅದೆಲ್ಲ ಹಾಕ್ಬಿಟ್ರೆ ಗೊಜ್ಜು ಗೊಜ್ಜು ಹಾಕ್ಬಿಡುತ್ತೆ. ಫುಲ್ ಬರೀ ಇದು ಫುಲ್ಲು ಡ್ರೈ ಆಗುತ್ತೆ. ಶುಂಠಿ, ಬೆಳ್ಳುಳ್ಳಿ, ಗರಂ ಮಸಾಲ ಇಷ್ಟರಲ್ಲೇ ಎಲ್ಲ ಫ್ಲೇವರ್ ಬರುತ್ತೆ, ಟೇಸ್ಟ್. ಸಾಕು, ನೀರು ಸಾಕು. ಇವಾಗ ಇಷ್ಟೇನಾ? ಅಷ್ಟೇ. ಎಲ್ಲ ಫುಲ್ ಡ್ರೈ ಅಷ್ಟೇ. ಮಸಾಲೆ ಹಾಕ್ಬಿಟ್ಟು ಸ್ವಲ್ಪ ನೀರು ಹಾಕ್ಬಿಟ್ಟು ಇದನ್ನು ಕ್ಲೋಸ್ ಮಾಡಿಬಿಡ್ಬೇಕಂತೆ ಲಿಟ್ಟು. ಬನ್ನಿ ಆಮೇಲೆ ನೋಡೋಣ ಹೆಂಗಾಗಿದೆ ಅಂತ. ಎಷ್ಟೋ ತನಕ ಕ್ಲೋಸ್ ಮಾಡಬೇಕು? ಒಂದು 15 ಮಿನಿಟ್ಸ್. ಮತ್ತು ಆದಮೇಲೆ ಅದನ್ನು ತಳ ಬಿಡುತ್ತೆ. ಸೊ ತೆಗೆದು ನೋಡ್ತಾ ಇರಬೇಕು. ಸೊ ಇಲ್ಲಿ ರೈಸ್ಗೆ ಇಟ್ಟಿದ್ದಾರೆ, ಇಲ್ಲಿ ಮಟನ್ ಸಾಂಬಾರಿಗೆ ಇಟ್ಟಿದ್ದೀನಿ. ಆವಾಗಲೇ ಚಿಕನ್ ತೋರಿಸಿದ್ನಲ್ಲ, ಅದು ಹೇಗಾಗಿದೆ ಅಂತ ತೋರಿಸ್ತೀನಿ ಬನ್ನಿ. ಇಲ್ಲಿ ನೋಡಿ, ಈ ಥರ ಬಂದಿದೆ. ಸಕ್ಕತ್ತಾಗಿರುತ್ತೆ ಇದು. ಒಂದ್ಸತಿ ನೀವು ಟ್ರೈ ಮಾಡಲೇಬೇಕು. ಟ್ರೈ ಮಾಡಿ ನಾನು ಹೇಗಿದೆ ಅಂತ ಹೇಳಿ. ಕಾಯಿ ಹಾಕಿದೆ, ಬರೀ ಕೊತ್ತಂಬರಿ, ಪುದೀನ, ಹಸಿಮೆಣ್ಸಿನ್ಕಾಯಿ, ಬರೀ ಇದನ್ನು ಹಾಕಿ ಮಾಡಿರೋದು. ತುಂಬ ಟೇಸ್ಟಾಗಿ ಬಂದಿರುತ್ತೆ ಗೊಜ್ಜು. ಇದರಲ್ಲಿ ಎಣ್ಣೆ ಕೂಡ ಅಷ್ಟೊಂದು ಕಾಣಲ್ಲ, ಫುಲ್ಲು ಎಣ್ಣೆಲೇ ಫ್ರೈ ಆಗಿರುತ್ತೆ. ಒಂದ್ಸತಿ ಟ್ರೈ ಮಾಡಿ ಹೇಗಿದೆ ಅಂತ ನನಗೆ ಕಾಮೆಂಟ್ ಮಾಡಿ. ಇವಾಗ ಪಾಪಕ್ಕೆ ಸ್ನಾನ ಮಾಡಿಸಿ ರೆಡಿ ಮಾಡಿದ್ವಿ. ಈಗ ಪಚ್ಕೊಂಡ್ಬಿಡ್ತಾನೆ. ಏನು? ಸೊ ನಾನು ಪಾಪುಗೆ ಯೂಸ್ ಮಾಡೋದು ಕ್ರೀಮ್ ಬಂದ್ಬಿಟ್ಟು ಇದು ಬಾಡಿ ಲೋಷನ್ನು ಆ್ಯಟೋಗ್ಲಾ ಅಂತ. ಅಂದರೆ ಅವನಿಗೆ ಸ್ಕಿನ್ನು ತುಂಬ ಸಾಫ್ಟ್ ಇದ್ದಿದ್ದರಿಂದ ನಾವು ನಮ್ಮ ಪೀಡಿಯಾಟ್ರಿಷನ್ನೇ ಹೇಳಿದ್ದಿದ್ದು. ಇದು ಫೇಸಿಗೆ ಯೂಸ್ ಮಾಡೋದು. ಮಾಮೂಲು ಪೌಡರ್ ಕ್ರೀಮ್ ಹಚ್ಚಿದ್ಮೇಲೆ ಇದು ಮ್ಯಾಂಡೇಟ್ರಿ ಏನಿಲ್ಲ, ಬಟ್ ನಾನು ಹಚ್ತೀನಿ ಅಷ್ಟೇ ಪಾಪುಗೆ. ಹಿಮಾಲಯದ ಹಚ್ತೀನಿ. ಕ್ರೀಮ್ ಮತ್ತು ಲೋಷನ್ನು ಆ್ಯಟೋಗ್ಲಾದೇ ಯೂಸ್ ಮಾಡೋದು. ಮತ್ತು ಅವನಿಗೆ ನಾನು ಸೋಪ್ ಯೂಸ್ ಮಾಡೋದು ಟೆಡಿ ಬಾರ್ದು. ಇದೊಂದು ಫೇವ್ರೆಟ್ ಟಾಯ್. ಇದನ್ನೊಂದು ಇಟ್ಕೊಂಡು ಬಿಡ್ತಾನೆ. ಅದು ನಿನ್ಕಿನ್ನ ದೊಡ್ಡದು ಕಂದ. ಸರಿ ನಡಿ, ಪಚ್ಚಿ ನಡಿ. ಪುಷ್ ಮಾಡಿದ್ಯಾ ಪಚ್ಚಿ ನಡಿ. ಪಚ್ಚಳಲ್ಲ ಅಮ್ಮು. ಓನದು ಅಗಿತಾ ಇರೋದು, ಅದಕ್ಕೆ ಸೈಲೆಂಟಾಗಿದ್ದೀರಾ? ಹಾಂ ಚಿನ್ನ, ಪಚತಿಯಮ್ಮ ಈಗ ಪಚತಿಯಮ್ಮ. ಇಲ್ಲಿ ನೋಡಿಲ್ಲ ಅದನ್ನು ಬಿಡೋದನ್ನು. ಅವನಿಗೆ ಯಾವ ಆಟ ಸಾಮಾನು ಕೊಟ್ಟರು ಫಸ್ಟು ಹೋಗೋದೇ ಬಾಯಿಗೆ. ಏನಿದ್ರು, ಎಷ್ಟೇ ಊಟ ಮಾಡಿಸಿದ್ರು, ಏನೇ ಮಾಡಿಸಿದ್ರು, ಹಾಲು ಕುಡಿಸಿದ್ರು ಕೂಡ ಎಲ್ಲನೂ ಬಾಯಿಗೆ ಹಾಕೋತಾನೆ ಕಲ್ಲ. ಹಂಗ ಮಾಡೋದು. ಹಿಂಗೆ ಮಾಡಮ್ಮ, ಹಿಂಗೆ ಕೊಡಿಲಿ ತೋರಿಸ್ತೀನಿ.
ಹಿಂಗೆ ಮಾಡು, ನೀನು ಮಾಡು. ಸೊ ಹಾಗೆ ನಾನು ಈ ವ್ಲಾಗ್ ಎಂಡಲ್ಲಿ ಮಟನ್ ಸಾಂಬಾರ್ದು ಕೂಡ ರೆಸಿಪಿ ಹಾಕಿದ್ದೀನಿ, ನೋಡಿ ಟ್ರೈ ಮಾಡಿ ಒಂದ್ಸತಿ. ಸೊ ಫ್ರೆಂಡ್ಸ್, ಮಟನ್ ಸಾಂಬಾರು ಮಾಡೋದಕ್ಕೆ ನಾನು ಇಲ್ಲೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ನಮ್ಮ ಮನೇಲಿ ನಾವು ಯಾವ ಥರ ಮಾಡ್ತೀವಿ, ನಾನು ಯಾವ ಥರ ಮಾಡ್ತೀನಿ ಅಂತ ನಿಮಗೆ ತೋರಿಸ್ಕೊಡ್ತೀನಿ. ಇಲ್ಲಿ ನಾವು 1 kg ಮಟನ್ ತೊಗೊಂಡಿರೋದು. 1 kg ಮಟನಿಗೆ ಪುದೀನ, ಕೊತ್ತಂಬರಿ, ಕಾಯಿ, ಟೊಮ್ಯಾಟೊ, ಶುಂಠಿ, ಬೆಳ್ಳುಳ್ಳಿ, ಚಕ್ಕೆ, ಲವಂಗ ಇಷ್ಟನ್ನು ಕೂಡ ಮಿಕ್ಸಿ ಮಾಡ್ಕೋಬೇಕು. ಇಷ್ಟನ್ನು ರೆಡಿ ಮಾಡ್ಕೊಳ್ಳಿ ಫಸ್ಟ್ ಮಿಕ್ಸಿ ಮಾಡ್ಕೊಳ್ಳೋದಕ್ಕೆ. ಇದಕ್ಕೆ ಈರುಳ್ಳಿ ಹಾಕಬೇಡಿ. ಆನಿಯನ್ನ ಸಪ್ರೇಟಾಗಿ ನಾವು ಮಿಕ್ಸಿ ಮಾಡ್ಕೋಬೇಕು. ಇನ್ನೊಂದು ಚಿಕ್ಕ ಜಾರ್ ತೊಗೊಂಡು ಇದಕ್ಕೆ ಆನಿಯನ್ ಮತ್ತು ಅರ್ಶಿಣದ ಪುಡಿ ಇದೆರಡು ಸಪ್ರೇಟಾಗಿ ನಾವು ರುಬ್ಕೋಬೇಕು. ಹಾಗೆ ಒಗ್ಗರಣೆಗೆ ಈರುಳ್ಳಿ, ಟೊಮ್ಯಾಟೊ, ಪುದೀನ ನೀವು ಎಷ್ಟು ಹಾಕ್ತೀರಾ ಅಷ್ಟು ಫ್ಲೇವರ್ಡಾಗಿ ಚೆನ್ನಾಗಿ ಸ್ಮೆಲ್ ಬರುತ್ತೆ. ಸೊ ಇದನ್ನು ಒಗ್ಗರಣೆಗೆ ರೆಡಿ ಮಾಡ್ಕೊಳ್ಳಿ. ಸೊ ಬನ್ನಿ, ಇಷ್ಟನ್ನು ಫಸ್ಟು ನಾವು ಮಿಕ್ಸಿ ಮಾಡ್ಕೊಂಡು ಬರೋಣ, ಇದನ್ನು ಮತ್ತು ಇದನ್ನು. ಸೊ ಮಿಕ್ಸಿ ಮಾಡ್ಕೊಂಡಾದಮೇಲೆ ನಾನು ಇಲ್ಲಿ ಕುಕ್ಕರ್ ಇಟ್ಟಿದ್ದೀನಿ. ಕುಕ್ಕರಿಗೆ ಒಂದು ಸ್ವಲ್ಪ ಆಯಿಲ್ ಹಾಕ್ಕೊಳ್ಳೋಣ. ಎಣ್ಣೆ ಕಾದಿದೆ, ಈರುಳ್ಳಿ ಒಗ್ಗರಣೆ ಹಾಕ್ಕೊಳ್ಳಿ. ಆನಿಯನ್ ಗೋಲ್ಡನ್ ಬ್ರೌನ್ ಬರೋವರೆಗೂ, ಅಂದರೆ ಸ್ವಲ್ಪ ಕೆಂಪಾಗೋವರೆಗೂ ಅದನ್ನು ಸ್ಟಿರ್ ಮಾಡ್ಕೊಳ್ಳಿ. ಅದಾದಮೇಲೆ ಇದಕ್ಕೆ ಟೊಮೆಟೊ ಹಾಕ್ಕೊಂಡು ಅದು ಸ್ವಲ್ಪ ಸಾಫ್ಟ್ ಆಗ್ತಿದ್ದಂಗೆ ಪುದೀನ ಹಾಕ್ಕೊಳ್ಳಿ. ಇದಕ್ಕೀಗ ತೊಳೆದಿಟ್ಕೊಂಡಿರೋಂಥ ಮಟನ್ನ ಹಾಕ್ತಾಯಿದ್ದೀನಿ. ನನ್ನ ಮಗನೂ ಎದ್ದ ಇವಾಗ. ಇವ್ನ ಇಟ್ಕೊಂಡು ಯಾವ ಕೆಲಸಗಳೂ ಆಗಲ್ಲ. ಮಲ್ಕೊಂಡಿದ್ದಾಗೆ ಬೇಗ ಮಾಡೋಣ ಅಂದ್ಕೊಂಡೆ. ಪಾಪು ತುಂಬ ಡಿಸ್ಟರ್ಬೆನ್ಸ್ ಬರ್ತಾಯಿತ್ತು, ಅದಕ್ಕೆ ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ. ಸೊ ಮಟನ್ ಹಾಕ್ಕೊಂಡಿದ್ದ ತಕ್ಷಣ ಅದ್ರ ಜೊತೆಗೇ ನಾವು ಈರುಳ್ಳಿ ಮತ್ತು ಅರಿಶಿನ ಪೇಸ್ಟ್ ಮಾಡ್ಕೊಂಡಿರ್ತೀವಲ್ಲ ಅದನ್ನು ಹಾಕ್ಕೊಂಬಿಡ್ಬೇಕು. ಅದನ್ನು ಹಾಕ್ಕೊಂಡು ಒಂದು 10 ನಿಮಿಷ ಎಣ್ಣೆಲೇ ಅದು ಫ್ರೈ ಆಗಕ್ಕೆ ಬಿಡಬೇಕು. ಇದು ನಾವು ಸಪ್ರೇಟ್ ರುಬ್ಕೊಳ್ಳೋದ್ರಿಂದ ಸಪ್ರೇಟ್ ಫ್ಲೇವರ್ ಕೊಡುತ್ತೆ. ಮತ್ತು ಅರಿಶಿನ ನಾವು ಹಾಗೇನೂ ಡೈರೆಕ್ಟಾಗಿ ಹಾಕ್ಬೋದು, ಬಟ್ ಈರುಳ್ಳಿ ಜೊತೆಗೆ ಹಾಕಿದ್ರೆ ಅದರ ಟೇಸ್ಟೇ ಡಿಫ್ರೆಂಟಾಗಿರುತ್ತೆ. ಸೊ ಅದನ್ನು ಸಪ್ರೇಟಾಗಿ ರುಬ್ಕೋತೀವಿ ನಾವು. ಇವಾಗ 10 ಮಿನಿಟ್ಸ್ ಆಗಿದೆ. ಇದಕ್ಕೆ ನಾವು ರುಬ್ಬಿಟ್ಕೊಂಡಿರೋಂಥ ಮಸಾಲೆನ ಹಾಕೋಣ. ಮಸಾಲೆಗೆ ನಾನು 3 ಚಮಚ ಖಾರದ ಪುಡಿ ಮತ್ತು 1 ಚಮಚ ಗರಂ ಮಸಾಲೆನ ಹಾಕ್ಕೊಂಡು ರುಬ್ಕೊಂಡಿದ್ದೀನಿ. ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಖಾರದ ಪುಡಿ ಹಾಕ್ಕೋಬೋದು. ಮತ್ತು ಗರಂ ಮಸಾಲನ ಸ್ವಲ್ಪನೇ ಹಾಕ್ಕೊಳ್ಳಿ, ಏಕೆಂದರೆ ಚಕ್ಕೆ ಮತ್ತು ಲವಂಗ ಹಾಕಿರೋದ್ರಿಂದ ತುಂಬ ಮಸಾಲೆ ಫ್ಲೇವರ್ ಹೊಡೆಯುತ್ತೆ. ಸೊ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಸ್ವಲ್ಪ ಮಾತ್ರ ಗರಂ ಮಸಾಲೆ ಹಾಕ್ಕೊಳ್ಳಿ. ಖಾರನೂ ಅಷ್ಟೇ, ಖಾರಕ್ಕೆ ಎಷ್ಟು ಖಾರ ಬೇಕೋ ನೋಡಿಕೊಂಡು ಖಾರದ ಪುಡಿನ ಹಾಕ್ಕೊಳ್ಳಿ. ನಾನಿಲ್ಲಿ 3 ಚಮಚ ಹಾಕಿದ್ದೀನಿ. ಜೊತೆಗೆ ನಾನು ಉಪ್ಪನ್ನ ಸ್ವಲ್ಪ ಹಾಕಿದ್ದೀನಿ, ಯಾಕಂದರೆ ನಾನು ಒಗ್ಗರಣೆ ಮಾಡ್ಕೋಬೇಕಾದ್ರೇ ಸ್ವಲ್ಪ ಉಪ್ಪು ಹಾಕಿದ್ದೆ. ಸೊ ಸ್ವಲ್ಪ ಮಾತ್ರ ಉಪ್ಪು ಹಾಕಿದ್ದೀನಿ. ಉಪ್ಪು ಆಮೇಲೆ ಕೂಡ ಆ್ಯಡ್ ಮಾಡ್ಕೋಬೋದು. ಸೊ ಸ್ವಲ್ಪನೇ ಹಾಕಿ ಇದೆಲ್ಲ ಹಾಕಿಬಿಟ್ಟು ಇವಾಗ ನಾನು 3/4 ಚೊಂಬು ನೀರು ಹಾಕ್ತಾಯಿದ್ದೀನಿ. ನೀರು ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು ಲಿಡ್ ಕ್ಲೋಸ್ ಮಾಡ್ಕೊಂಡು ಬಿಡೋಣ. ಫಸ್ಟ್ ಒಂದು 4ರಿಂದ 5 ವಿಷಿಲ್ ಮಾಡ್ಕೊಳ್ಳಿ, ಯಾಕೆಂದರೆ ಒಂದೊಂದು ಮಟನ್ ಬೆಂದಿರುತ್ತೆ, ಒಂದೊಂದು ಬೆಂದಿರಲ್ಲ. ಸೊ ಒಂದು 4ರಿಂದ 5 ವಿಷಿಲ್ ಮಾಡ್ಕೊಳ್ಳಿ. ಅದಾದಮೇಲೆ ಮತ್ತೆ ತೆಗೆದು ನೋಡಿಬಿಟ್ಟು ಇನ್ನೂ ಬೆಂದಿಲ್ಲ ಅಂದರೆ ಇನ್ನೂ 1-2 ವಿಷಿಲ್ ಮಾಡ್ಕೋಬೋದು. ಸೊ ನಾನಿಲ್ಲಿ ಬರೀ 4 ವಿಷಿಲ್ ಮಾಡಿದ್ದೀನಿ ಅಷ್ಟೇ. ಮಟನ್ನು 4 ವಿಷಿಲ್ ಆದಮೇಲೆ ನಾನು ಓಪನ್ ಮಾಡಿದೆ. ಆವಾಗಲೇ ತೋರಿಸ್ಬೇಕಿತ್ತು, ನಾನು ಮರ್ತುಬಿಟ್ಟೆ ಓಪನ್ ಮಾಡಿದ ತಕ್ಷಣ ತೋರಿಸೋದಕ್ಕೆ. ನೋಡಿ ಈ ಥರ ಬಂದಿದೆ, ತುಂಬ ಚೆನ್ನಾಗಿ ಬಂದಿದೆ. ನೀವು ಒಂದ್ಸತಿ ಟ್ರೈ ಮಾಡಿ ಹೇಗಿದೆ ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ. ಆ್ಯಂಡ್ ಈ ವ್ಲಾಗ್ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಇನ್ನೂ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ಲರೂ ನೋಡ್ತಾ ಇದ್ದೀರಾ, ಬಟ್ ಯಾರೂ ಸಬ್ಸ್ಕ್ರೈಬ್ ಮಾಡ್ಕೊತಾ ಇಲ್ಲ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವ್ಲಾಗೊಂದಿಗೆ ಮತ್ತೆ ಸಿಗುವ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.